ಹರೇ ಕೃಷ್ಣ. ಅಧ್ಯಾಯ 1 ಶ್ಲೋಕ 41. ಈ ಶ್ಲೋಕದಲ್ಲಿ ಕುಲಪತನವಾದಾಗ ಶ್ರಾದ್ದ ಪಿತೃಕರ್ಮಗಳನ್ನು ನಾಶವಾಗುತ್ತದೆ. ಇದರ ಪರಿಣಾಮವಾಗಿ ಪಿತೃಪಿಂಡ ತೀರ್ಥಗಳಿಂದ ವಂಚಿತರಾಗಿ ನರಕಕ್ಕೆ ಬೀಳುತ್ತಾರೆ. ಧಾರ್ಮಿಕ ಆಚರಣೆಗಳ ನಾಶ. ಕುಟುಂಬದಲ್ಲಿ ಧರ್ಮ ಕಳೆದುಕೊಂಡರೆ ಶ್ರದ್ಧಾ ಪೂಜೆಗಳಂತೆ ಪಿತೃಕರ್ಮಗಳು ನಿಲ್ಲುತ್ತವೆ. ಪಿತೃಗಳ ಕಷ್ಟ. ಪಿತೃಗಳು ತಮ್ಮ ವಂಶದಿಂದ ಪಿಂಡ ತೀರ್ಥ ಪಡೆದಿದ್ದಾರೆ. ಅವರು ಶಾಂತಿಗೊಳಗಾಗದೆ ನರಕ ಸ್ಥಿತಿ ಒಳಗಾಗುತ್ತಾರೆ. ಅರ್ಜುನನ ದೃಷ್ಟಿಯಲ್ಲಿ ಯುದ್ಧವು ಕೇವಲ ಪ್ರಾಣಹಾನಿ ಮಾತ್ರವಲ್ಲ, ಪಿತೃಗಳು ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಕ್ಕೂ ಹಾನಿ ತರುತ್ತದೆ ಎಂಬ ಭಾವನೆಯನ್ನು ವ್ಯಕ್ತಪಡಿಸುತ್ತಾನೆ. ಶ್ಲೋಕ ತಿಳಿದುಕೊಳ್ಳೋಣ ಬನ್ನಿ. ಅಂತಹ ಅನಪೇಕ್ಷಿತ ಮಕ್ಕಳು ನರಕ ಜೀವನವನ್ನು ಉಂಟು ಮಾಡುತ್ತಾರೆ. ಖಂಡಿತವಾಗಿಯೂ ವಂಶನಾಶಕರ ವಂಶದ ಕೂಡ ಪತನಗೊಳ್ಳುತ್ತಾರೆ. ಪಿತೃಗಳು ನಿಶ್ಚಿತವಾಗಿಯೂ ಈ ನಿಲ್ಲಿಸಿದ ಪ್ರಧಾನ ನೀರು ಕ್ರಿಯೆಗಳು. ಅನುವಾದ ತಿಳಿಯೋಣ ಬನ್ನಿ. ಬೇಡದ ಜನತೆಯ ಸಂಖ್ಯೆ ಹೆಚ್ಚಾದರೆ ಅದು ಸಂಸಾರವನ್ನು ಮತ್ತು ಸಂಸಾರದ ಸಂಪ್ರದಾಯವನ್ನು ನಾಶಗೊಳಿಸಿದವರು ಬದುಕನ್ನು ನರಕ ದೃಶ್ಯ ಮಾಡುತ್ತಾರೆ. ಇಂತಹ ಭ್ರಷ್ಟ ಸಂಸಾರಗಳ ಪೂರ್ವಿಕರು ಪತನ ಹೊಂದುತ್ತಾರೆ, ಏಕೆಂದರೆ ಅವರಿಗಾಗಿ ನಡೆಯಬೇಕಾದ ಪಿಂಡೋಕದ ಕ್ರಿಯೆಗಳನ್ನು ಸಂಪೂರ್ಣವಾಗಿ ನಿಂತು ಹೋಗುತ್ತವೆ. ಇದರ ಭಾವಾರ್ಥ ತಿಳಿಯೋಣ ಬನ್ನಿ. ಕಾಮ್ಯ ಕರ್ಮದ ನಿಯಮಗಳ ಪ್ರಕಾರ ಕುಟುಂಬದ ಪೂರ್ವಿಕರಿಗೆ ಕಾಲಕಾಲಕ್ಕೆ ಪಿಂಡೋಕದ ಪ್ರದಾನವು ಅಗತ್ಯ. ಈ ಪ್ರದಾನವನ್ನು ವಿಷ್ಣು ಪೂಜೆಯ ಮೂಲಕ ಮಾಡಲಾಗುತ್ತದೆ, ಏಕೆಂದರೆ ವಿಷ್ಣುವಿನ ಪ್ರಸಾದ ಸೇವೆಯೇ ವ್ಯಕ್ತಿಯನ್ನು ಎಲ್ಲ ಪಾಪಕರ್ಮಗಳಿಂದ ಮುಕ್ತಗೊಳಿಸುತ್ತವೆ. ಕೆಲವು ಸಲ ಪಿತೃಗಳು ನಾನಾ ಬಗೆಯ ಪಾಪಪೂರ್ಣ ಪ್ರತಿಕ್ರಿಯೆಗಳನ್ನು ಅನುಭವಿಸುತ್ತಿರಬಹುದು. ಕೆಲವೊಮ್ಮೆ ಅವರಲ್ಲಿ ಕೆಲವರು ಸ್ಥೂಲ ದೇಹವನ್ನು ಪಡೆಯಲಾಗುತ್ತದೆ. ಪ್ರೇರಿತಗಳಾಗಿ ಸೂಕ್ಷ್ಮ ಶರೀರದಲ್ಲೇ ಉಳಿದಿರಬೇಕಾಗಿ ಬರಬಹುದು. ಪ್ರಸಾದದ ಉಳಿದ ಭಾಗವನ್ನು ವಂಶಜರು ಪಿತೃಗಳಿಗೆ ಅರ್ಪಿಸಿದಾಗ ಪಿತೃಗಳಿಗೆ ಪ್ರೇತ್ರ ಅಥವಾ ಬೇರೆ ಬಗೆಯ ಶತಮಾನೀಯ ಅಸ್ತಿತ್ವದಿಂದ ಬಿಡುಗಡೆಯಾಗುತ್ತದೆ. ಪಿತೃಗಳಿಗೆ ನೀಡುವ ಈ ನೆರವು ಕುಟುಂಬದ ಸಂಪ್ರದಾಯ. ಇಂತಹ ವಿಧಿಗಳನ್ನು ನಡೆಸುವುದು ಭಕ್ತಿ ಸೇವೆಯಲ್ಲಿ ತೊಡಗಿಲ್ಲದ ಜನರ ಕರ್ತವ್ಯ. ಭಕ್ತಿ ಸೇವೆಯಲ್ಲಿ ನಿರತರಾದವರು ಈ ವಿಧಿಗಳನ್ನು ನಡೆಸಬೇಕಾಗಿಲ್ಲ. ಭಕ್ತಿಪೂರ್ವಕ ಸೇವೆ ಸಲ್ಲಿಸಿದ ಮಾತ್ರದಿಂದಲೇ ಒಬ್ಬ ಮನುಷ್ಯನು ನೂರಾರು ಮಂದಿ, ಸಾವಿರಾರು ಮಂದಿ ಪೂರ್ವಿಕರನ್ನು ಎಲ್ಲ ಬಗೆಯ ಯಾತನೆಗಳಿಂದ